ನಮಸ್ಕಾರ. ಸ್ವಾದಿಷ್ಟ ಸವಿರುಚಿ ಚಾನಲ್ನ ಪ್ರೀತಿಯ ವೀಕ್ಷಕರೇ, ಮಾವಿನ ಹಣ್ಣುಗಳ ರಾಜ. ಈ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾವಿನ ಹಣ್ಣನ್ನು ಬಳಸ್ಕೊಂಡು ಕೀರು ಅಥವಾ ಪಾಯಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಈ ಒಂದು ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ. ನೀವು ಹೊಸದಾಗಿ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮ್ಯಾಂಗೋ ಕೀರನ್ನು ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಅದನ್ನು ಕಾಯಲಿಕ್ಕೆ ಇಡ್ತಿದ್ದೀನಿ. ನೀರು ಹಾಕಬಾರ್ದು, ಹಾಗೆಯೇ ನಾವು ಹಾಲನ್ನೇ ಚೆನ್ನಾಗಿ ಕುದಿಸ್ಬೇಕು. ಅದು ಸ್ವಲ್ಪ ಗಟ್ಟಿ ಆಗಬೇಕು, ಅಂದರೆ ಹಾಲಿನ ಪ್ರಮಾಣ ಒಂದು 25% ಅಷ್ಟು, ಕಾಲು ಭಾಗದಷ್ಟು ಕಡಿಮೆ ಆಗಬೇಕಾಗುತ್ತೆ. ಅಲ್ಲಿ ತನಕ ನಾವು ಕಂಟಿನ್ಯೂಸ್ ಆಗಿ ಕುದಿಸ್ಬೇಕು. ಅರೌಂಡ್ ಒಂದು 20 ಮಿನಿಟ್ಸ್ ತಗೊಳುತ್ತೆ ಇದು ಕಡಿಮೆ ಆಗಲಿಕ್ಕೆ. ಹಾಲಿನ ಪ್ರಮಾಣ ಕಾಲು ಭಾಗದಷ್ಟು ಕಡಿಮೆ ಆಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಹಾಲೇನಾದರೂ ಉಪ್ಪು ಬಂದರೆ ಒಂದು ಸೌಟಿನ ಸಹಾಯದಿಂದ ನಾವು ಹಾಗೆ ತಿರುಗ್ತಾ ಇರಬೇಕು. ಸ್ಟವ್ ಫ್ಲೇಮು ಒಂದು ಮೀಡಿಯಮಲ್ಲೇ ಇಟ್ಕೊಂಡು ಹಾಗೆ ತಿರುಗ್ತಾ ಇರಬೇಕಾಗುತ್ತೆ. ನೋಡಿ, ಇವಾಗ ಒಂದು 20 ನಿಮಿಷ ಆಗಿದೆ. ಹಾಲಿನ ಪ್ರಮಾಣ ಕಾಲು ಭಾಗದಷ್ಟು ಕಡಿಮೆ ಆಗ್ತಿದೆ. ಇವಾಗ ಇದಕ್ಕೆ 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. ಅಂದರೆ 7ರಿಂದ 8 ಚಮಚದಷ್ಟು ಸಕ್ಕರೆ ಪ್ರಮಾಣ ಹಣ್ಣು ಎಷ್ಟು ಪ್ರಮಾಣದಲ್ಲಿ ಹುಳಿ ಇರುತ್ತೆ ಅಥವಾ ಸಿಹಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಚ್ಚಿಗೆ ಸಕ್ಕರೆ ಬೇಕು ಅಂದರೆ ನೀವು ಹಾಕ್ಕೊಳ್ಬಹುದು. ಹಾಗೆಯೇ 5ರಿಂದ 6 ಚಮಚದಷ್ಟು ಬಾದಾಮಿ ಪೌಡ್ರನ್ನ ತೊಗೊಂಡಿದ್ದೀನಿ. ಅಂದರೆ ನಾರ್ಮಲ್ ಆಗಿ ನಾವು ಹಾಲ್ಗೆ ಹಾಕ್ಕೊಂಡು ಕುಡಿತೀವಲ್ಲ, ಮಿಲ್ಕ್ ಪೌಡರ್, ಬಾದಾಮಿ ಮಿಲ್ಕ್ ಪೌಡರ್, ಅದನ್ನೇ ಹಾಕಿದ್ದೀನಿ. ಅದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಹಾಗೆ ಕೊನೆಯಲ್ಲಿ 1/4 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಿ 1 ನಿಮಿಷ ಕುದಿಸ್ಬಿಟ್ಟು ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನಂತರ ಹಾಲು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ನಾನು ಬಿಟ್ಟಿದ್ದೀನಿ. ಇದು ಸ್ವಲ್ಪ ಕೂಡ ಬಿಸಿ ಇರಬಾರ್ದು, ಉಗುರು ಬೆಚ್ಚಗೂ ಸಹ ಇರಬಾರ್ದು. ಹಾಲು ಪೂರ್ತಿಯಾಗಿ ತಣ್ಣಗಾಗೋ ಅಷ್ಟರಲ್ಲಿ ಮತ್ತೊಂದು ಬೌಲ್ಗೆ ನಾನು 3 ಮೀಡಿಯಮ್ ಗಾತ್ರದ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಕಾಯಿನೇ ತೊಗೊಂಡು ಇವರು ಬೇಗ ಹಣ್ಣಾಗಬೇಕು ಅಂತ ಪೌಡರ್ನ ಬಳಸೋದ್ರಿಂದ ನಾವು ಡೈರೆಕ್ಟಾಗಿ ಅದನ್ನು ತಿನ್ನಬಾರ್ದು. ಅದಕ್ಕೋಸ್ಕರ ಅರ್ಧ ಗಂಟೆ ಅಥವಾ 1 ಗಂಟೆ, ತಿನ್ನೋದು ಅರ್ಧ ಗಂಟೆ ಅಥವಾ 1 ಗಂಟೆ ಅಂತ ನಾವೇನು ಮಾಡಬೇಕು, ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನ ಹಾಕಿ ನೆನೆಸಿಡ್ಬೇಕಾಗುತ್ತೆ. ನಾನಿಲ್ಲಿ 1 ಚಮಚ ನೀರು ಹಾಕಿ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಸೊ ನೆನೆಸಿಟ್ಟಾದಮೇಲೆ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬಳಸಬೇಕಾಗುತ್ತೆ. ನಾನು ಯಾಕೆ ಇದನ್ನು ತೋರಿಸ್ತಿದ್ದೀನಿ ಅಂತಂದರೆ, ನೀವು ಪ್ರತಿದಿನ ನೀವೇನಾದರೂ ಮಾವಿನ ಹಣ್ಣನ್ನು ತಿನ್ನೋದಾದರೆ ಈ ರೀತಿಯೇ ನೀವು ಬಳಸ್ಕೊಂಡು ತಿನ್ನಬೇಕು. ಹಾಗೆಯೇ ಸಿಪ್ಪೆನ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಬೇಡಿ. ಮನೇಲೇ ಏನಾದರೂ ನೀವು ಹಣ್ಣು ಮಾಡಿದರೆ ಹೊರಗಡೆಯಿಂದ ಕಾಯಿನ ತಂದು ಆವಾಗ ಬೇಕಾದರೆ ನೀವು ಸಿಪ್ಪೆನ ತಿನ್ನಬಹುದು, ಸಿಪ್ಪೆ ಸಹಿತನೇ ಹಣ್ಣನ್ನು ತಿನ್ನಬಹುದು. ಆದರೆ ನೆನೆಸಿನೇ ಮಾವಿನ ಹಣ್ಣನ್ನು ತಿನ್ನಬೇಕು. ಇದರಲ್ಲಿರುವಂಥ ಸಿಟ್ರಿಕ್ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಹಣ್ಣು ನೋಡಿ ಪೂರ್ತಿಯಾಗಿಯೇ ರೈಪ್ ಆಗಿರಬೇಕು. ಅರ್ಧಂಬರ್ಧ ಹಣ್ಣಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಪೂರ್ತಿಯಾಗಿ ಹಣ್ಣಾಗಿದ್ದರೆ ಕೀರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನು 3 ಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಕೀರಿನ ಪ್ರಮಾಣ ಗಟ್ಟಿಯಾಗಿರಬೇಕು ಅಂತಂದರೆ ನೀವು ಬೇಕಿದ್ರೆ 4 ಸಹ ತೊಗೊಳ್ಬಹುದು. ಆವಾಗಲೂ ಸಹ ತುಂಬ ಚೆನ್ನಾಗಿರುತ್ತೆ ಕೀರು ತಿನ್ನಲಿಕ್ಕೆ. ನಾನಿಲ್ಲಿ ಕಟ್ ಮಾಡಿಕೊಂಡು ಹಣ್ಣನ್ನು ಪಲ್ಪನ್ನೆಲ್ಲ ಬೇರ್ಪಡಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಮ್ಯಾಶಸ್ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ. ಗ್ರೈಂಡ್ ಮಾಡಿದ್ರೆ ಅದು ಜ್ಯೂಸ್ ಥರ ಅನಿಸ್ಬಿಡುತ್ತೆ. ಸೊ ಇದೇ ರೀತಿ ನಾವು ಮ್ಯಾಶ್ ಮಾಡಿಕೊಂಡ್ರೆ ಕೀರನ್ನ ತಿನ್ನುವಾಗ ಪಲ್ಪು ಬಾಯಿಗೆ ಸಿಕ್ಕಿದ್ರೆ ತುಂಬ ರುಚಿ ಇರುತ್ತೆ. ಇದು 100% ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಕ್ವಿಕ್ಕಾಗಿ ಈಸಿಯಾಗಿ ಮಾಡಬಹುದಾದಂಥ ಈ ಒಂದು ರೆಸಿಪಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಮ್ಯಾಶ್ ಮಾಡಾದ್ಮೇಲೆ ನಾನು ಹಾಲು ಏನು ಕಂಪ್ಲೀಟಾಗಿ ಕೂಲ್ ಮಾಡಲಿಕ್ಕೆ ಇಟ್ಟಿದೆ ಅದನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಮಾವಿನ ಹಣ್ಣು ಹಾಲು ಎರಡೂ ಸಹ ಹೊಂದ್ಕೊಳ್ಳೋ ರೀತಿಯಲ್ಲಿ ನೀವೇನಾದರೂ ಹಾಲು ಬಿಸಿ ಇರುವಾಗಲೇ ಹಾಕಿಬಿಟ್ರೆ ಮಾವಿನ ಹಣ್ಣು ಸ್ವಲ್ಪ ಪ್ರಮಾಣದಲ್ಲಿ ಹುಳಿ ಅಂಶವನ್ನು ಸಹ ಏನಾದರೂ ಇದ್ದರೆ ಹಾಲು ಒಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿಯೇ ತಣ್ಣಗಾದಮೇಲೆ ಮಾವಿನ ಹಣ್ಣಿನ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಹೀಗೇ ಸರ್ವ್ ಮಾಡಬಹುದು ಅಥವಾ 1-2 ಗಂಟೆ ರೆಫ್ರಿಜರೇಟ್ ಮಾಡಿನೂ ಸಹ ನಾವು ಸರ್ವ್ ಮಾಡಬಹುದು. ಒಂದು ಟಿಪ್ಸ್ ಏನಪ್ಪ ಅಂದರೆ, ತುಂಬ ಮುಖ್ಯವಾದುದಂದರೆ
ನಾವು ಮಾವಿನ ಹಣ್ಣನ್ನು ಯಾವಾಗಲೂ ಸಹ ಊಟದ ನಂತರನೇ ತಿನ್ನಬೇಕು, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಇದನ್ನು ಸಹ ಒಂದು ಡೆಸರ್ಟ್ ಆಗಿ ನಾವು ಊಟದ ನಂತರ ತಿಂದರೆ ಜೀರ್ಣಕ್ರಿಯೆಗೂ ಸಹ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ರುಚಿಯಾದಂತಹ, ಸುಲಭವಾದಂತಹ ಹಾಗೆಯೇ ಬೇಗನೆ ಮಾಡುವಂತಹ ಕೀರನ್ನು, ಅದು ಸಹ ಮಾವಿನ ಹಣ್ಣಿನಿಂದ ಮಾಡಿದಂಥ ಕೀರನ್ನು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೆಚ್ಚಿನ ರೆಸಿಪಿ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.